everyone fine. ಆರೋಪಿ ದರ್ಶನ್ ಈಗಾಗಲೇ ರಿಟ್ ಅರ್ಜಿಯೊಂದನ್ನು ಸಲ್ಲಿಕೆ ಮಾಡಿಕೊಂಡಿದ್ದಾರೆ. ಯಾಕಪ್ಪ ಅಂತ ಅಂದ್ರೆ ಮನೆಯಿಂದ ಊಟ ಬೇಕು, ಜೈಲು ಊಟ ಸೇರ್ತಾ ಇಲ್ಲ, ಜೈಲಲ್ಲಿ ಕೊಡುವಂತ ಊಟ ಜೀರ್ಣ ಆಗ್ತಾ ಇಲ್ಲ, ಫುಡ್ ಪಾಯ್ಸನಿಂಗ್ ಆಗ್ತಾ ಇದೆ ಅನ್ನುವಂಥ ಕಾರಣಕ್ಕೆ ಮನೆಯಿಂದ ಊಟ ತರಿಸ್ಕೊಡಿ, ತಟ್ಟೆ ಮತ್ತೆ ಲೋಟ ಬೇಕು, ಅದೇ ರೀತಿಯಾಗಿ ದಿಂಬು ಹಾಸಿಗೆ ಬೇಕು, ಪುಸ್ತಕ ಬೇಕು ಅಂತ ಕೂಡ ರಿಟ್ ಅರ್ಜಿಯಲ್ಲಿ ಉಲ್ಲೇಖ ಮಾಡಿದ್ದಾರೆ. ಆ ರಿಟ್ ಅರ್ಜಿಯ ವಿಚಾರಣೆ ನಾಳೆ ನಡೆಯುತ್ತೆ. ಹಾಗಾದ್ರೆ ಮನೆ ಊಟಕ್ಕಾಗಿ ಕೋರ್ಟ್ ಮೆಟ್ಟಿಲೇರಿರುವಂತ ದರ್ಶನ್ಗೆ ಪರ್ಮಿಷನ್ ಸಿಗುತ್ತಾ? ಮನೆ ಊಟವನ್ನ ಕೊಡ್ಲಾಗುತ್ತಾ? ಜೈಲೂಟ ತಿಂದು ಫುಡ್ ಪಾಯ್ಸನಿಂಗ್ ಆಗಿದೆ ಅಂತ ಅರ್ಜಿಯಲ್ಲಿ ಉಲ್ಲೇಖ ಮಾಡಿದ್ದಾರೆ. ಅಂದ್ರೆ ವಾಂತಿ ಭೇದಿ ಆಗ್ತಾ ಇದೆ, ಜೀರ್ಣಕ್ರಿಯೆ ಸರಿಯಾಗಿ ಆಗ್ತಾ ಇಲ್ಲ, ಹೊಟ್ಟೆ ಕೆಟ್ಟು ಹೋಗ್ತಾ ಇದೆ ಅಂತ ಅರ್ಜಿಯಲ್ಲಿ ಉಲ್ಲೇಖ ಮಾಡಿದ್ದಾರೆ. ಮ್ಯಾಜಿಸ್ಟ್ರೇಟ್ ಕೋರ್ಟ್ನಲ್ಲಿ ನಾಳೆ ವಿಚಾರಣೆ ನಡೆಯುತ್ತೆ. ಹಾಗಾದ್ರೆ ಮೊನ್ನೆ ನಡಿಬೇಕಾಗಿದ್ದಂಥ ವಿಚಾರಣೆಯನ್ನ ಮುಂದೂಡಿಕೆ ಮಾಡಲಾಗಿದೆ. ಈ ಅರ್ಜಿಯನ್ನ ವಿಚಾರಣೆ ಮಾಡುವಂತ ಸಂದರ್ಭದಲ್ಲಿ ಮನೆ ಊಟಕ್ಕೆ ಪರ್ಮಿಷನ್ ಸಿಗುತ್ತಾ? ಹಾಗಾದ್ರೆ ದರ್ಶನ್ಗೆ ಇವರಿಗೆ ಪರ್ಮಿಷನ್ ಕೊಟ್ರೆ ಮತ್ತೆ ಬೇರೆಯವರಿಗೂ ಪರ್ಮಿಷನ್ ಕೊಡಬೇಕಾಗುತ್ತೆ. ಅದಕ್ಕೆ ಸಂಬಂಧಪಟ್ಟಂತೆ ಕೂಡ ಪ್ರಾಸಿಕ್ಯೂಟರ್ ಪ್ರಶ್ನೆಯನ್ನ ಮಾಡಿದ್ದಾರೆ. ಇದೇ ರೀತಿಯಾಗಿ ಬೇರೆ ಆರೋಪಿಗಳು ಕೂಡ ಮನೆ ಊಟ ಬೇಕು ಅಂತ ಕೇಳಿದ್ರೆ ಆಗ ಏನ್ ಮಾಡ್ಬೇಕು ನಾವು? ಜೈಲಲ್ಲಿ ಸಿಗುವಂತ ಊಟ ಗುಣಮಟ್ಟದ್ದೇ ಆಗಿದ್ರು ಕೂಡ ಯಾಕೆ ಈ ರೀತಿಯಾಗಿ ಜೈಲೂಟ ಸೇರ್ತಾ ಇಲ್ಲ, ಊಟ ಮಾಡಿದ್ರು ಕೂಡ ಆರೋಗ್ಯದ ಮೇಲೆ ಪರಿಣಾಮ ಆಗ್ತಿದೆ ಅಂತ ಹೇಳ್ತಿದ್ದಾರೆ ಅಂತ. ಅದಕ್ಕೆ ಸಂಬಂಧಪಟ್ಟಂತೆ ಜೈಲಿನಲ್ಲಿ ಹಾಗಾದ್ರೆ ಊಟ ಹೇಗೆ ತಯಾರಾಗುತ್ತೆ, ಯಾರು ಊಟವನ್ನ ತಯಾರು ಮಾಡ್ತಾರೆ, ಮತ್ತೆ ಆಹಾರ ಪದಾರ್ಥಗಳು ಹೇಗೆ ಸರಬರಾಜಾಗುತ್ತೆ, ಅದ್ರ ಬಗ್ಗೆ ಕೂಡ ಒಂದಷ್ಟು ಮಾಹಿತಿ ಸಿಕ್ಕಿದೆ. ಜೈಲಿನಲ್ಲಿ ಊಟ ಸಿದ್ಧತೆ ಮಾಡುವಂತವ್ರು 5,000ಕ್ಕೂ ಅಧಿಕ ಮಂದಿಗೆ ಊಟವನ್ನ ತಯಾರಿ ಮಾಡ್ತಾರೆ. ಅಂದ್ರೆ ಪ್ರತಿದಿನ ಕೂಡ 3 ಹೊತ್ತಿನ ಊಟ, ಬೆಳಗ್ಗೆ ಮಧ್ಯಾಹ್ನ ರಾತ್ರಿ ಊಟವನ್ನ 5,000ಕ್ಕೂ ಹೆಚ್ಚು ಜನರಿಗೆ, ಸಜಾಬಂದ್ ಕೈದಿಗಳನ್ನು ಸೇರಿದಂತೆ ಅಧಿಕಾರಿಗಳಿಗೂ ಸೇರಿದಂತೆ ಊಟವನ್ನು ತಯಾರು ಮಾಡಲಾಗುತ್ತೆ. ಈ ಪ್ರತಿನಿತ್ಯ ಕೂಡ ಊಟ ತಯಾರು ಮಾಡುವಂಥವ್ರು 50 ಜನ ಸಜಾಬಂದಿ ಕೈದಿಗಳು ಅವರೇ ಊಟವನ್ನು ರೆಡಿ ಮಾಡ್ತಾರೆ. ಸೆಂಟ್ರಲ್ ಫುಡ್ ರಿಸರ್ಚ್ ಇನ್ಸ್ಟಿಟ್ಯೂಟ್ನಿಂದ ಕೈದಿಗಳಿಗೆ ಈ ಅಡುಗೆ ಮಾಡುವಂಥ ತರಬೇತಿಯನ್ನು ಕೊಡಲಾಗಿರುತ್ತೆ. ಅಂದರೆ ಎಷ್ಟು ಪ್ರಮಾಣದಲ್ಲಿ ಹಾಕಬೇಕು, ಅಡುಗೆಗೆ ಸಂಬಂಧಪಟ್ಟಂತೆ ತರಬೇತಿಯನ್ನು ಕೊಡಲಾಗಿರುತ್ತೆ. ಜೈಲಿನ ಮೆನು ಪ್ರಕಾರನೇ 3 ಹೊತ್ತು ಕೂಡ ಊಟವನ್ನು ತಯಾರಿ ಮಾಡ್ತಾರೆ. ಬೆಳಗ್ಗೆ, ರಾತ್ರಿ, ಮಧ್ಯಾಹ್ನ 3 ಅಂದರೆ ಏನೇನು ಮೆನು ಇದೆ, ಚಪಾತಿನೋ, ಮುದ್ದೆನೋ, ಅನ್ನ, ಸಾಂಬಾರ್, ಬೆಳಗ್ಗೆಯ ಉಪಹಾರ, ಅದೆಲ್ಲದಕ್ಕೂ ಕೂಡ ಇವರೇ ಊಟವನ್ನು ತಯಾರಿ ಮಾಡುವಂಥದ್ದು. ಈ 50 ಸಜಾಬಂದಿ ಕೈದಿಗಳಿಗೆ ವಾರಕ್ಕೊಮ್ಮೆ ಆರೋಗ್ಯ ತಪಾಸಣೆಯನ್ನು ಮಾಡಲಾಗುತ್ತೆ. ಇವರು ಅಡುಗೆಯನ್ನು ಮಾಡೋದಕ್ಕೆ ಮಾನಸಿಕವಾಗಿ, ದೈಹಿಕವಾಗಿ ಸದೃಢರಾಗಿದ್ದಾರಾ, ಸಾಮರ್ಥ್ಯ ಇದೆಯಾ ಇವರಿಗೆ, ಅದನ್ನು ಕೂಡ ಚೆಕ್ ಮಾಡಲಾಗುತ್ತೆ. ಆರೋಗ್ಯ ತಪಾಸಣೆಯ ಬಳಿಕ ಇವರು ಏಬಲ್ ಆಗಿದ್ರೆ ಮಾತ್ರ ಅವರಿಗೆ ಅಡುಗೆ ಮಾಡೋದಕ್ಕೆ ಅಂತ ಅವಕಾಶವನ್ನು ಮಾಡಿಕೊಡ್ತಾರೆ. ಇವರು ಕಳೆದ 6 ವರ್ಷಗಳಿಂದ, ಅಂದರೆ ಈ 50 ಸಜಾಬಂದಿ ಕೈದಿಗಳೇನಿದ್ದಾರೆ ಇವರೇ 50 ಜನ ಕೂಡ 6 ವರ್ಷಗಳಿಂದ ಅಡುಗೆ ಮಾಡಿ ಬಡಿಸ್ತಾ ಇದ್ದಾರೆ. ಇವರು ಅಡುಗೆ ಮಾಡುವಂಥ ಸಂದರ್ಭದಲ್ಲಿ ಇಲ್ಲಿವರೆಗೂ ಕೂಡ 6 ವರ್ಷದಲ್ಲಿ ಯಾವುದೇ ರೀತಿಯ ನೆಗೆಟಿವ್ ಪರಿಣಾಮಗಳು ಬೀರಿಲ್ಲ. ಅಂದರೆ ಇವರು ಮಾಡಿದಂಥ ಅಡುಗೆಯನ್ನು ತಿಂದಂಥ ಆರೋಪಿಗಳಿಗೆ ಆರೋಗ್ಯದ ಮೇಲೆ ಯಾವುದೇ ದುಷ್ಪರಿಣಾಮ ಆಗಿಲ್ಲ ಅನ್ನುವಂಥ ರಿಪೋರ್ಟನ್ನು ಕೂಡ ಜೈಲಾಧಿಕಾರಿಗಳು ಕೋರ್ಟ್ಗೆ ಈಗ ಸಬ್ಮಿಟ್ ಮಾಡಿದ್ದಾರೆ. ಅಂದರೆ ಒಂದು ಕಡೆ ಜೈಲೂಟದಿಂದ ನನಗೆ ಫುಡ್ ಪಾಯ್ಸನಿಂಗ್ ಆಗ್ತಾ ಇದೆ ಅಂತ ಆರೋಪಿ ದರ್ಶನ್ ರಿಟ್ ಅರ್ಜಿಯನ್ನು ಸಲ್ಲಿಕೆ ಮಾಡಿದರೆ, ಆ ರಿಟ್ ಅರ್ಜಿಗೆ ಪ್ರತ್ಯುತ್ತರವಾಗಿ ಜೈಲಾಧಿಕಾರಿಗಳು ಕೂಡ ಜೈಲಿನಲ್ಲಿ ನಡೆಯುವಂಥ ಊಟ ಏನಿದೆ, ಆ ಊಟದ ಸಿದ್ಧತೆ ಏನಿದೆ, ಎಷ್ಟು ಗುಣಮಟ್ಟದ್ದಾಗಿರುತ್ತೆ ಅಂತ ಅದ್ರ ಬಗ್ಗೆ ಕೂಡ ರಿಪೋರ್ಟನ್ನು ಸಲ್ಲಿಕೆ ಮಾಡಿದ್ದಾರೆ. ಹಾಗಾದರೆ ಪದಾರ್ಥಗಳನ್ನು ಸರಬರಾಜು ಎಲ್ಲಿಂದ ಮಾಡಿಸ್ಕೊಳ್ಳಲಾಗುತ್ತೆ, ಯಾರು ಸರಬರಾಜು ಮಾಡ್ತಾರೆ, ಅದಕ್ಕೆ ಸಂಬಂಧಪಟ್ಟಂತೆ ಕೂಡ ಮಾಹಿತಿ ಇದೆ. ಪ್ರತಿ ವರ್ಷ ಕೂಡ ರಾಜ್ಯದ ಪ್ರಮುಖ ವರ್ತಕರನ್ನು ಕರೆಸಿ ಟೆಂಡರ್ ಪ್ರಕ್ರಿಯೆಯನ್ನು ಕರೆಯಲಾಗುತ್ತೆ. ಆ ಟೆಂಡರ್ ಪ್ರಕ್ರಿಯೆಯನ್ನು ನೋಡುವಂಥ ಸಂದರ್ಭದಲ್ಲಿ ಯಾರು ಗುಣಮಟ್ಟದ ಆಹಾರ ಪದಾರ್ಥಗಳನ್ನು ಪೂರೈಕೆ ಮಾಡ್ತಾರೋ ಅಂಥವರಿಂದಾನೇ ಜೈಲಿಗೂ ಕೂಡ ಆ ಆಹಾರ ಪದಾರ್ಥಗಳನ್ನು ಪೂರೈಕೆ ಮಾಡಿಸ್ಕೊಳ್ಳಲಾಗುತ್ತೆ. ಅಂತಹ ವರ್ತಕರನ್ನು ಇವರು ನೇಮಕ ಮಾಡಿಕೊಳ್ತಾರೆ. ಟೆಂಡರ್ನಲ್ಲಿ ಅತ್ಯಂತ ಗುಣಮಟ್ಟದ ಪದಾರ್ಥಗಳನ್ನೇ ಸರಬರಾಜು ಮಾಡಿಸಿಕೊಳ್ಳಲಾಗುತ್ತೆ. ಜೊತೆಗೆ ರಾಜ್ಯದ ಎಲ್ಲ ಕಾರಾಗೃಹಗಳಿಗೂ ಕೂಡ ಈ ವರ್ತಕರು ಟೆಂಡರ್ ಪ್ರಕ್ರಿಯೆ ಸಂದರ್ಭದಲ್ಲಿ ಯಾರನ್ನ ನೇಮಕ ಮಾಡ್ಕೊಂಡಿರ್ತಾರಲ್ಲ ಅವರೇ ರಾಜ್ಯದಲ್ಲಿ ಇರುವಂಥ ಎಲ್ಲ ಕಾರಾಗೃಹಗಳಿಗೂ ಆಹಾರ ಪದಾರ್ಥಗಳನ್ನು ಸರಬರಾಜು ಮಾಡ್ತಾ ಹೋಗ್ತಾರೆ. ಇವರು ವರ್ಷಕ್ಕೊಮ್ಮೆ ರಾಗಿ, ಜೋಳವನ್ನು ಸರಬರಾಜು ಮಾಡ್ತಾರೆ. ಜೊತೆಗೆ ತರಕಾರಿಗಳನ್ನು ದಿನಕ್ಕೆ 2 ದಿನಗಳಿಗೊಮ್ಮೆ ಪೂರೈಕೆ ಮಾಡ್ತಾರೆ. ಅಂದರೆ ಒಂದಿನ ಬಿಟ್ಟು ಒಂದಿನ ತರಕಾರಿಯನ್ನು ಪೂರೈಕೆ ಮಾಡ್ತಾರೆ. ಇನ್ನು ದಿನಸಿ ಪದಾರ್ಥವನ್ನು ನೋಡೋದಾದರೆ ವಾರಕ್ಕೆ 1 ಬಾರಿ ದಿನಸಿ ಪದಾರ್ಥಗಳನ್ನು ಸರಬರಾಜು ಮಾಡಲಾಗುತ್ತೆ. ಇನ್ನು ಮೊಟ್ಟೆ, ಮಾಂಸ ಅಂತ ಬಂದಾಗ
ಒಂದಿನ ವಾರದಲ್ಲಿ ಒಂದಿನ ಮಟನ್ ಇರುತ್ತೆ ಅಥವಾ ಇನ್ನೊಂದು ವಾರದಲ್ಲಿ ಚಿಕನ್ ಇರುತ್ತೆ. ಈ ಸಪ್ಲೈ ಮಾಡುವಂಥ ಸಂದರ್ಭದಲ್ಲೂ ಕೂಡ ಶುಕ್ರವಾರ ಸರಬರಾಜು ಮಾಡ್ತಾ ಹೋಗ್ತಾರೆ. ಇನ್ನು ಅಡುಗೆ ತಯಾರಿ ಮಾಡುವಂಥ ಸಂದರ್ಭದಲ್ಲಿ ಯಾರಾದರೂ ಅಡುಗೆಗೆ ಏನಾದರೂ ಹಾಕ್ತಾರಾ ಅಥವಾ ಚೆನ್ನಾಗಿ ಕ್ಲೀನಾಗಿ ಮಾಡಲ್ವಾ, ಅದ್ರ ಬಗ್ಗೆ ಕೂಡ ಶುಚಿತ್ವದ ಬಗ್ಗೆ ಒಂದಷ್ಟು ಅನುಮಾನ ಇದ್ದರೆ ಅದಕ್ಕೂ ಕ್ಲಾರಿಟಿ ಇದೆ. CC ಕ್ಯಾಮ್ರಾದಲ್ಲೂ ಕೂಡ ರೆಕಾರ್ಡ್ ಆಗುತ್ತೆ. ಜೊತೆಗೆ ಇವರು ಎಷ್ಟು ಪ್ರಮಾಣದ ಪದಾರ್ಥವನ್ನು, ಅಡುಗೆ ಎಣ್ಣೆಯನ್ನು ಎಷ್ಟು ಬಳಸ್ತಾರೆ, ತರಕಾರಿ ಎಷ್ಟು ಬಳಸ್ತಾರೆ, ಈ ಬೇಳೆ ಕಾಳುಗಳನ್ನು ಎಷ್ಟು ಬಳಸ್ತಾರೆ, ದಿನಸಿಗಳನ್ನು ಎಷ್ಟು ಬಳಸ್ತಾರೆ, ಎಷ್ಟು ಪ್ರಮಾಣದಲ್ಲಿ ಬಳಸ್ತಾರೆ, ಅದೆಲ್ಲವನ್ನು ಕೂಡ ವಿಡಿಯೋ ರೆಕಾರ್ಡ್ ಮಾಡಬೇಕಾಗುತ್ತೆ. ಆ ವಿಡಿಯೋ ರೆಕಾರ್ಡನ್ನು ಕೂಡ ಇಟ್ಕೊಂಡಿರ್ತಾರೆ. ಏನಾದರೂ ಹೆಚ್ಚು ಕಮ್ಮಿ ಆಯಿತು ಅಂದರೆ ಆ ವಿಡಿಯೋ ರೆಕಾರ್ಡ್ ತೆಗೆದು ನೋಡ್ತಾರೆ. ಜೊತೆಗೆ CC ಕ್ಯಾಮ್ರಾ ಕೂಡ ಅಳವಡಿಕೆ ಮಾಡಲಾಗಿರುತ್ತೆ. ಆ CC ಕ್ಯಾಮ್ರಾದ ಕಣ್ಗಾವಲು ಕೂಡ ಇರೋದ್ರಿಂದ ಯಾವುದೇ ರೀತಿಯ ಸಮಸ್ಯೆಗಳಾಗೋದಿಲ್ಲ. ಹಾಗಾಗಿ ಆ ಒಂದು ರಿಪೋರ್ಟನ್ನು ಕೂಡ ಈಗಾಗಲೇ ಜೈಲಾಧಿಕಾರಿಗಳು ಕೋರ್ಟ್ಗೆ ಸಬ್ಮಿಟ್ ಮಾಡಿದ್ದಾರೆ. ಹಾಗಾಗಿ ಜೈಲು ಊಟವೇ ದರ್ಶನ್ಗೆ ಫಿಕ್ಸ್ ಆಗುತ್ತಾ, ಮನೆಯೂಟಕ್ಕೆ ಪರ್ಮಿಷನ್ ಏನಾದರೂ ಸಿಗುತ್ತಾ ಅನ್ನುವಂಥದ್ದು ಸದ್ಯಕ್ಕಿರುವಂಥ ಕುತೂಹಲ. ನಾಳೆ ಗೊತ್ತಾಗುತ್ತೆ ವಿಚಾರಣೆ ಸಂದರ್ಭದಲ್ಲಿ ಏನಾಗುತ್ತೆ ಅಂತ.